ಎಲ್ಲರಿಗೂ ನಮಸ್ಕಾರ. ಇದು ಸಾಲಾರ್ ಡಿಜಿಟಲ್ ಪ್ರಸ್ತುತಿ. ಇಂದು ಲೈಲತುಲ್ ಖದ್ರ್ ಎಂದರೆ ಪವಿತ್ರ ರಂಜಾನ್ ತಿಂಗಳಲ್ಲಿ ಆಧ್ಯಾತ್ಮಿಕ ಶುದ್ಧತೆ ಹಾಗೂ ಪಾವಿತ್ರತೆಯನ್ನು ಗಳಿಸುವುದು ಎಂದರ್ಥ. ಅವುಗಳಿಗಾಗಿ ನಮ್ಮಲ್ಲಿ ಭಗವಂತನ ಆರಾಧನೆಯನ್ನು ಹೆಚ್ಚಿಸಿ ಹೆಚ್ಚೆಚ್ಚು ಮನುಕುಲಕ್ಕೆ ಶುಭವನ್ನೇ ಮಾಡುತ್ತಾ ದಾನ ಧರ್ಮಗಳನ್ನು ಮಾಡುತ್ತಿರಬೇಕು. ಈ ಪವಿತ್ರ ರಂಜಾನ್ ಮಾಸದ ಕೊನೆಯ 10 ದಿನಗಳು ಮಾತ್ರ ಭಗವಂತನ ಅನುಗ್ರಹವನ್ನು ಪಡೆಯಲು ತುಂಬ ಮಹತ್ವವಾದದ್ದು. ಆ ಪವಿತ್ರ ಕೊನೆಯ 10 ದಿನಗಳನ್ನು ಪ್ರತಿ ಭಕ್ತನ ಪಾಲಿಗೆ ಸುವರ್ಣಾವಕಾಶದ ದಿನಗಳಾಗಿದ್ದು ಬೇಡಿದ್ದನ್ನು ಭಗವಂತ ನೆರವೇರಿಸುವನೆಂಬ ಅಖಂಡ ನಂಬಿಕೆ ಇದೆ. ಹಾಗೂ ಒಬ್ಬ ಮಾಡಿದ ಪಾಪದ ಕರ್ಮಗಳಿಗೆ ಕ್ಷಮೆ ಕೋರಿ ಅವುಗಳಿಂದ ಮುಕ್ತಿಯ ಮಾರ್ಗವನ್ನು ದೊರೆಯುವ ಪ್ರಬಲ ಭರವಸೆ ಆ ಕೊನೆಯ 10 ದಿನದ ಪ್ರಾರ್ಥನೆಗಳಲ್ಲಿ ಅಡಗಿದೆ. ಹಾಗಾದರೆ ಲೈಲತುಲ್ ಖದ್ರ್ ಎಂದರೆ ತೀರ್ಮಾನದ ರಾತ್ರಿ ಅಂತಲೂ ಅಥವಾ ಶಕ್ತಿಯುತ ರಾತ್ರಿ ಅಂತಲೂ ಅರ್ಥ. ಇಸ್ಲಾಂ ಧರ್ಮದ ಕಾಲಮಾನದ ಪ್ರಕಾರ ಈ ರಾತ್ರಿಯು ತುಂಬಾ ಪವಿತ್ರ. ಆ ಕೊನೆಯ ಪವಿತ್ರ ರಂಜಾನ್ ತಿಂಗಳ 10 ದಿನಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಭಗವಂತನಿಂದ ದೇವಚರ ಜಿಬ್ರಾಯಿಲ್ರವರ ಮುಖೇನ ಪವಿತ್ರ ಕುರಾನ್ ಗ್ರಂಥವು ಅವತೀರ್ಣಗೊಂಡಿದ್ದರಿಂದ ಇದು ಅತಿ ಮಹತ್ವದ ರಾತ್ರಿ ಎಂದು ಹೆಸರು ಬರಲು ಕಾರಣ. ಈ ರಾತ್ರಿಯಂದು ಭಗವಂತನು ತನ್ನೆಲ್ಲ ಭಕ್ತರಿಗೆ ಸಂಪೂರ್ಣ ಅನುಗ್ರಹವನ್ನು ನೀಡಿ ಅವರವರ ಹಣೆ ಬರಹಗಳಿಗೆ ತೀರ್ಮಾನವನ್ನು ನೀಡುವನೆಂಬ ನಂಬಿಕೆ ಇದೆ. ಆದ್ದರಿಂದಲೇ ಕುರಾನಿನ 97:3 ಅಧ್ಯಾಯದಲ್ಲಿ ಹೇಳಿರುವಂತೆ ಈ ತೀರ್ಮಾನದ ರಾತ್ರಿಯು 1000 ಮಾಸಗಳಿಗೆ ಸಮವೆಂದು ಉಲ್ಲೇಖವಿದೆ. ಈ ಪವಿತ್ರ ರಾತ್ರಿಯೆಂದು ನಾವು ತಿಳಿದೋ ಅಥವಾ ತಿಳಿಯದೋ ಮಾಡಿದ ಪಾಪಗಳಿಗೆ ಮುಕ್ತಿ ಅಥವಾ ಕ್ಷಮೆಯನ್ನು ಕೋರುವುದು, ಭಗವಂತನ ಪ್ರಾರ್ಥನೆಯಲ್ಲಿ ಮುಳುಗುವುದು ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಂದ ಆಶೀರ್ವಚನ ಅಂದರೆ ಸಲಾವತ್ ಕೋರುವುದು. ಪವಿತ್ರ ರಾತ್ರಿ ಅಥವಾ ಶಕ್ತಿಯುತ ರಾತ್ರಿ ಯಾವುದು ಎಂದು ನಿಖರವಾಗಿ ಹೇಳಲಾಗದು. ಪವಿತ್ರ ರಂಜಾನ್ ಮಾಸದ ಕೊನೆಯ 10 ದಿನಗಳು ಮಹಾನ್ ಅದೃಷ್ಟದ ದಿನಗಳು. ಅಂದು ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ. ಆ ಕೊನೆಯ 10 ದಿನದಲ್ಲಿ ಒಂದು ರಾತ್ರಿಯಂತೂ ಖಂಡಿತ ಪ್ರತಿಫಲ ನೀಡುವ ರಾತ್ರಿ ಎಂಬುದರಲ್ಲಿ ಎರಡನೆಯ ಮಾತಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವಂತೆ, ಭಗವಂತ ನೀನು ಮಹಾನ್ ಕ್ಷಮಯಾತ್ರಿ ಹಾಗೂ ಉದಾರಿ, ನೀನು ಕ್ಷಮೆಯನ್ನು ಪ್ರೀತಿಸುತ್ತೀಯ, ದಯಮಾಡಿ ನಮ್ಮ ಪಾಪ ಕರ್ಮಗಳನ್ನು ಕ್ಷಮಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇತಿಕಾಫ್ ಎಂದರೆ ಈ ಪವಿತ್ರ ಮಾಸದ ಕೊನೆಯ 10 ದಿನಗಳು ಇಸ್ಲಾಂ ಕಾಲಮಾನದ ಪ್ರಕಾರ ಅತ್ಯಂತ ವಿಶೇಷ. ಈ ರಾತ್ರಿಗಳ ಪೈಕಿ ಯಾವುದಾದರೊಂದು ರಾತ್ರಿ ಭಗವಂತನ ಅನುಗ್ರಹ ದೊರಕುವುದೆಂಬ ಅಚಲ ನಂಬಿಕೆ. ಆದ್ದರಿಂದ ಈ ಕೊನೆಯ 10 ರಾತ್ರಿಗಳೆಂದು ಪ್ರಾಪಂಚಿಕ ಸುಖ ಭೋಗಗಳನ್ನು ಬದಿಗಿಟ್ಟು ಸಂಪೂರ್ಣ ಆಧ್ಯಾತ್ಮದ ಕಡೆಗೆ ಹೊರಳಿ ಭಗವಂತನ ಸ್ಮರಣೆಯಲ್ಲಿ ಆತನ ಪ್ರಾರ್ಥನೆಯಲ್ಲಿ ತೊಡಗುವುದನ್ನು ಇತಿಕಾಫ್ ಎಂದು ಕರೆಯುತ್ತೇವೆ. ಆದ್ದರಿಂದ ಭಗವಂತನ ಸಮೀಪದಲ್ಲಿದ್ದೇವೆ, ಆತನ ಸ್ಮರಣೆಯ ಜ್ಞಾನ ಹೆಚ್ಚಿಸಿಕೊಂಡಿದ್ದೇವೆ ಹಾಗೂ ಸದ್ಗುಣ ಸಂಪನ್ನರಾಗಿದ್ದೇವೆ ಎಂಬ ಭರವಸೆ ಮೂಡುತ್ತದೆ. ನಿಜವಾಗಲೂ ಏಕಾಂತದಲ್ಲಿ ಭಗವಂತನೊಡನೆ ಲೀನವಾಗಲು ಇದೊಂದು ಸುಸಮಯ. ಹಾಗೆ ಸ್ನೇಹಿತರೆ, ಈ ತಿಂಗಳಲ್ಲಿ ಸದ್ಕಾ ಎಂಬಂಥ ಪದವನ್ನು ಸದಾ ಬಳಸುತ್ತೇವೆ. ಈ ಪವಿತ್ರ ರಂಜಾನ್ ಮಾಸದ ಕೊನೆಯ 10 ಮಹತ್ವದ ರಾತ್ರಿಗಳಲ್ಲಿ ಅನೇಕ ಬೇಡಿಕೆಗಳು ಈಡೇರುವುದೆಂಬ ನಂಬಿಕೆ. ಈ ರಾತ್ರಿಗಳಂದು ಸದ್ಕಾ ಎಂದರೆ ಕೈಯಲ್ಲಾದ ದಾನವನ್ನು ಭಗವಂತನ ಮೇಲಿನ ಪ್ರೀತಿಯಿಂದ ನಿರ್ಗತಿಕರಿಗೆ ನೀಡುವುದು ಎಂದರ್ಥ. ಇಲ್ಲಿ ಮಾಡಿದ ಒಂದೊಂದು ಸತ್ಕಾರ್ಯವು 70 ಪುಣ್ಯಗಳಿಂದ ಗುಣಿಸಲ್ಪಡುತ್ತದೆ ಎಂಬ ನಂಬಿಕೆ. ಹಾಗೆ ಇಂದು ನಾವು ಮಾಡಿದ ಯಾವುದೇ ಶುಭ ಕಾರ್ಯವಾಗಲಿ ಸತ್ಕಾರ್ಯಗಳಾಗಲಿ 83 ವರ್ಷಗಳ ಭಗವಂತನ ಪ್ರಾರ್ಥನೆಗೆ ಅಥವಾ ಆರಾಧನೆಗೆ ಸಮವೆಂದು ನಂಬಿಕೆ ಇದೆ. ಆದ್ದರಿಂದ ಸಾಮಾನ್ಯವಾಗಿ ಈ ರೀತಿ ಸಿಗುವ ಬಂಪರ್ ಬಹುಮಾನ ಪಡೆಯಲು ಯಾರೂ ಹಿಂಜರಿಯುವುದಿಲ್ಲ. ಈ ರಾತ್ರಿಗಳಲ್ಲಿ ಎಲ್ಲರ ಕೈಲಾದ ಗರಿಷ್ಠ ಮೊತ್ತದ ದಾನ ಧರ್ಮಗಳು ಯಥೇಚ್ಛವಾಗಿ ಎಲ್ಲ ಕಡೆಗೆ ನೆರವೇರುತ್ತವೆ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವುದು, ಈ ಸದ್ಕಾ ಎಂಬ ದಾನವು ಪಾಪದಂತೆ ಹರಡಿದ ಬೆಂಕಿಯನ್ನು ಆರಿಸಲು ಉಪಯೋಗಿಸಿದ ನೀರಿನಂತೆ ಎಂದಿದ್ದಾರೆ.
ಈ ಪವಿತ್ರ ಮಾಸ ಮುಗಿದು ಹೋಗುವ ಮೊದಲೇ ಮನಸ್ಸು ಬಿಚ್ಚಿ ದಾನ ಮಾಡಿ. ಈ ದೇಹಕ್ಕೆ ಸಾವು ಬರುವ ಮೊದಲೇ ಇದನ್ನು ಸಾರ್ಥಕ ಮಾಡಿ. ಬರದಿಂದ, ಪ್ರವಾಹದಿಂದ, ಯುದ್ಧದಿಂದ ಬದುಕು ಛಿದ್ರವಾದವರಿಗೆ ನೆರವಾಗಿ, ಪ್ರತಿಯೊಬ್ಬರಿಗೂ ಮನುಷ್ಯರೆಂದು ಭಾವಿಸಿ ನೆರವಾಗಿ, ನಿಮಗೆ ಭಗವಂತ ಕಾಪಾಡೋನೆಂಬ ಅಚಲ ನಂಬಿಕೆ ನಿಮ್ಮಲ್ಲಿರಲಿ. ಹಿಂದೆ ದಾನ ಧರ್ಮ ನೀಡಿ, ಜೀವಿಸುವವರಿಗೆ ಸಹಕರಿಸಿ, ಜೀವಿಸುವವರಿಗೆ ಸಹಕರಿಸಿ.